ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಹೋಮ್ ಮೇಡ್ ಪನ್ನೀರ್ನ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಬನ್ನಿ ನೋಡೋಣ. ನಾನು ನಂದಿನಿ ಹಾಲು ಇದು ಒಡೆದೋಗಿತ್ತು. ಇದನ್ನು ಚೆನ್ನಾಗಿ ಕಾಯಿಸ್ಕೊತಾ ಇದ್ದೀನಿ. ಕಾಯಿಸ್ಕೊಂಡು ಇದಕ್ಕೆ ಅರ್ಧೆ ಹೋಳಷ್ಟು ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ. ನಾವು ಹಾಲಿಗೆ ಹುಳಿ ಹಿಂಡಿದಷ್ಟು ಒಡೆಯೋದು ಜಾಸ್ತಿ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಅರ್ಧ ನಿಂಬೆಹಣ್ಣ ಹಿಂಡ್ತಾ ಇದ್ದೀನಿ. ಮತ್ತು ಪನ್ನೀರು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಫ್ರೆಂಡ್ಸ್. ನಿಮ್ಮ ಮನೇಲಿ ಕೂಡ ಈ ಥರ ಹಾಲು ತಂದಾಗ ಒಡೆದೋದ್ರೆ ನೀವು ಕೂಡ ಈ ಥರ ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ ಪನ್ನೀರು. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಕಾಯಿಸ್ಕೊಬೇಕು. ಈ ಥರ ಕಾಯಿಸ್ಕೊಂಡ್ರೆ ಇವಾಗ ನೋಡಿ ಹಾಲು ಒಡೆದಿದೆ, ಕಾಣಿಸ್ತಾ ಇರ್ಬೋದು ಅನ್ಕೊತೀನಿ. ಇವಾಗ ನಾನು ಒಂದು ಸೋಟ್ ತಗೊಂಡು ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಯಾವ ಥರ ಒಡೆದಿದೆ ಅಂತ. ಇದೇ ಥರ ನಾವು ಒಂದು 10 ಮಿನಿಟ್ ಚೆನ್ನಾಗಿ ಕಾಯಿಸ್ಕೊಬೇಕು ಫ್ರೆಂಡ್ಸ್. ಚೆನ್ನಾಗಿ ಕಲಿಸ್ಕೊಂಡು ಆವಾಗವಾಗ ಕಲಿಸ್ಕೊಂಡು ಚೆನ್ನಾಗಿ ಕಾಯಿಸ್ಕೊಂಡ್ರೆ ಪನ್ನೀರೆಲ್ಲ ಬಿಟ್ಕೊಳ್ತೈತೆ. ನೋಡಿ ಫ್ರೆಂಡ್ಸ್, ಈ ಥರ ಮಾಡ್ಕೊಂಡೈತೆ. ನಾವು ಇವಾಗ ಇದನ್ನು ಒಂದು ಬಟ್ಟೆಯಲ್ಲಿ ಸೋಸ್ಕೊಬೇಕಾಗುತ್ತೆ. ನೋಡಿ, ನಾನು ಈ ಥರ ಒಂದು ಬಟ್ಟೆನ ತಗೊಂಡಿದ್ದೀನಿ. ಇದ್ರ ಮೇಲೆ ನಾನು ಒಡೆದಿರೋ ಹಾಲನ್ನ ಹಾಕ್ಕೊತೀನಿ. ಇನ್ನು ಪಾತ್ರೆ ಸ್ವಲ್ಪ ಇತ್ತು, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಆ ಬಟ್ಟೆ ಒಳಗಡೆ ಹಾಕ್ಕೊತೀನಿ. ತಣ್ಣೀರು, ಬಿಸಿನೀರಲ್ಲ, ತಣ್ಣೀರು ಹಾಕ್ಕೊಂಡು ಇವಾಗ ಈ ನೀರನ್ನೆಲ್ಲ ಸೋಸ್ಕೊಬೇಕಾಗುತ್ತೆ. ಆ ನೀರನ್ನ ಕೂಡ ವೇಸ್ಟ್ ಮಾಡಬೇಡಿ ಫ್ರೆಂಡ್ಸ್. ನಿಮ್ಮ ಗಿಡಗಳಿಗೆ ಹಾಕ್ರಿ. ಅದರಲ್ಲಿ ತುಂಬ ಪ್ರೋಟೀನ್ ಇರುತ್ತೆ. ಗಿಡಗಳಿಗೆ ಹಾಕಿದ್ರೆ ಗಿಡಗಳು ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ನೋಡಿ, ಇವಾಗ ನೀರೆಲ್ಲ ಸೋಸ್ಕೊಂಡ್ಮೇಲೆ ಇವಾಗ ತಣ್ಣೀರು ಹಾಕ್ಕೊಂಡು ನಾನು ಚೆನ್ನಾಗಿ ತೊಳ್ಕೊತೀನಿ. ಅದರಲ್ಲಿ ನಾವು ಹುಳಿ ಹಿಂಡಿರ್ತೀವಲ್ಲ, ಅದಕ್ಕೋಸ್ಕರ ಹುಳಿ ಇರುತ್ತೆ. ಅದಕ್ಕೋಸ್ಕರ ತಣ್ಣೀರು ಹಾಕ್ಕೊಂಡು ನಾವು ಚೆನ್ನಾಗಿ ಕ್ಲೀನ್ ಮಾಡ್ಕೊಬೇಕಾಗುತ್ತೆ. ಕ್ಲೀನ್ ಮಾಡಿಕೊಂಡು ಅದನ್ನು ಸೋಸ್ಕೊಬೇಕು. ನೋಡು, ಬಟ್ಟೆನ ನಾಲ್ಕು ಸೈಡು ಇಟ್ಕೊಂಡು ಈ ಥರ ಬಾಲ್ ಥರ ಮಾಡಿಕೊಂಡು ಅದಕ್ಕೆ ಸುತ್ತಿದ್ರೆ ನೀರೆಲ್ಲ ಆಚೆಗೆ ಬಂದ್ಬಿಡುತ್ತೆ. ಇವಾಗ ಒಂದು ಪ್ಲೇಟು ಏನಾರ ತಗೊಂಡು ಇದಕ್ಕೆ ಚೆನ್ನಾಗಿ ನಾದ್ಕೊಬೇಕಾಗುತ್ತೆ. ಇದು ಅಂಗಡಿಲೆಲ್ಲ ತುಂಬ ಕಾಸ್ಟ್ಲಿ ಫ್ರೆಂಡ್ಸ್. ಒಂದು ಪ್ಯಾಕೆಟ್ ಬಂದು 100 ರೂಪಾಯಿ, 150 ರೂಪಾಯಿ ಇರುತ್ತೆ. ಅದರ ಮಿನಿಮಮ್ ಇಲ್ಲ ಅಂದ್ರೂ ಒಂದು 10-15 ಇರುತ್ತೆ ಫ್ರೆಂಡ್ಸ್. ಅದೇ ನಾವು ಹಾಲು ಒಡೆದೋಗಿದ್ದಾಗ ಈ ಥರ ಮಾಡಿಕೊಂಡ್ರೆ ನಾವು ಅಂಗಡಿಲಿ ತಗೊಂಬರೋ ಅವಶ್ಯಕತೆ ಇರಲ್ಲ. ಈ ಥರ ಮಾಡಿಬಿಟ್ಟು ಇವಾಗ ಚೆನ್ನಾಗಿ ನಾದ್ಕೊಂಡಾದ್ಮೇಲೆ ಈ ಥರ ಮಾಡಿ ಇದ್ರ ಮೇಲೆ ಏನಾರ ಭಾರ ಇಕ್ಬೇಕಾಗುತ್ತೆ. ನಾನು ನೋಡಿ ಕಲ್ಲಿಕ್ತಾ ಇದ್ದೀನಿ. ಇವಾಗ ನೋಡಿ ಒಂದು 15 ಮಿನಿಟ್ಸ್ ಆ ಥರ ಇಕ್ಕಿ ಇವಾಗ ನೋಡಿ ಈ ಥರ ಬಂದಿದೆ. ಇವಾಗ ಇದನ್ನು ಚೆನ್ನಾಗಿ ಸೈಡಲ್ಲೆಲ್ಲ ಚೆನ್ನಾಗಿ
ಹೊಡ್ಕೊಬೇಕಾಗುತ್ತೆ. ಹೊಡ್ಕೊಂಡು ನೋಡಿ ಈ ಥರ ಮಾಡ್ಕೊಬೇಕಾಗುತ್ತೆ. ಇವಾಗ ಅದ್ರ ಮೇಲೆ ಇನ್ನೊಂದು ಕಲ್ಲಿಕ್ಬೇಕಾಗುತ್ತೆ. ಕಲ್ಲಿಕ್ಕಿ 1 ಅವರ್ ಬಿಟ್ಬಿಡಬೇಕು. ಇವಾಗ ನೋಡಿ ಏನು ಚೆನ್ನಾಗಿ ಬಂದಿದೆ ಪನ್ನೀರ್ ಅಂತ ನೋಡ್ತಾ ಇದ್ದೀರಾ ಅನಿಸುತ್ತೆ. ಇವಾಗ ಇದನ್ನು ಲೇಯರಾಗಿ ಕಟ್ ಮಾಡಿಕೊಂಡ್ರೆ ಸೂಪರಾದ ಪನ್ನೀರ್ ರೆಡಿ ಆಗುತ್ತೆ. ನಾನು ಕಟ್ ಮಾಡಿ ತೋರಿಸ್ತೀನಿ ನೋಡಿ. ನಿಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಕಟ್ ಮಾಡ್ಕೊಬೋದು. ನೋಡಿ ಫ್ರೆಂಡ್ಸ್ ಏನು ಚೆನ್ನಾಗಿ ಬಂದಿದೆ ಅಂತ ನಾನು ಕಟ್ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ನೋಡಿ ಏನು ಚೆನ್ನಾಗಿ ಬಂದಿದೆ ಪನ್ನೀರು. ನೋಡಿ ನಾನು ಇವಾಗ ಒಂದು ಪ್ಲೇಟ್ಗೆ ಎಲ್ಲ ತಗೊತಾ ಇದ್ದೀನಿ, ನೋಡ್ತಾ ಇರ್ಬೋದು. ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ. ನೋಡಿ ಏನು ಚೆನ್ನಾಗಿ ಬಂದಿದೆ ಅಂತ, ಸ್ಮೂತಾಗಿ ಬಂದಿದೆ ಪನ್ನೀರು, ನೋಡ್ತಾ ಇರ್ಬೋದು. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನೋಡಿ ಹಾಲು ವೇಸ್ಟ್ ಆಗಿಲ್ಲ, ಪನ್ನೀರ್ ರೆಡಿ ಆಯಿತು. ಎಷ್ಟೋ ರುಚಿಕರವಾದ ಪನ್ನೀರ್ ರೆಡಿ ಐತೆ.